ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಈ ರಾಜ್ಯದ ಜನತೆಗೆ ಪ್ರಯಾಣಕ್ಕೆ ತೊಂದರೆ ಆಗೋದು ತಪ್ಪಿಸ್ಬೇಕಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಕಡೆನೇ ಐತಿದೆ. ಯಾಕಂದ್ರೆ ನಮ್ಮ ಸಾರಿಗೆ ಮಂತ್ರಿಗಳು ಕೇಳಿದ್ರು, ಇಲ್ಲ ಈ 14 ಸಾರಿ ಬಜೆಟ್ ಮಾಡ್ರ ಸಿದ್ದರಾಮಯ್ಯನವರು, ಹಣಕಾಸು ಸಚಿವರು ಇಟ್ಕೊಂಡು ಚಾಲಕರು ನಿರ್ವಾಹಕರು ಯಾರು ನಾಳೆಯಿಂದ ಬೆಳಿಗ್ಗೆ 6ರಿಂದ ಯಾರೂ ಹಾಜರಾಗಲ್ಲ. ಕಟ್ಟುನಿಟ್ಟಾಗಿ ಇಲ್ಲಿರುವಂಥ ಎಲ್ಲ ಸಂಘಟನೆಗಳು ಹಾಗೂ ಸ್ವಯಂ ಘೋಷಿತ ಎಲ್ಲ ಇಲ್ಲಿರುವಂಥ ಕಾರ್ಮಿಕರ ಈ ನಿರ್ಧಾರಕ್ಕೆ ಬಂದಾರೆ. ಯಾಕಂದರೆ 38 ತಿಂಗಳದ್ದು ಸಾಮಾನ್ಯವಾಗಿ ಒಬ್ಬೊಬ್ಬರಿಗೆ 2-3 ಲಕ್ಷ ಲಾಸ್ ಆಗುತ್ತೆ. ಅದ್ರ ಜೊತೆಗೆ ಮತ್ತೆ ಈಗೇನು 24ರಿಂದ ಅದರಾಗೂ ತುಂಬ ಲಾಸ್ ಆಗುತ್ತೆ. ಈಗ ಅಧಿಕಾರಿಗಳು ಬಂದು ಜಾಯಿನ್ ಆಗಲೇಬೇಕು, ಆಗಲಿ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಆ ಥರದ್ದು ಏನಾದರೂ ಮೆಮೋ ಕೊಡುವಂಥ ಮೆಮೋ ಇನ್ನೂ ಮಟ್ಟ ಕೊಟ್ಟಿಲ್ಲ. ನಾವು ಒಂದು ಸಾರಿ ಸನ್ಮಾನಿಸಿ ಪೊಲೀಸ್ ವರಿಷ್ಠರಿಗೆ ಮನವಿ ಕೊಟ್ಟಿವಿ. ಏನಂತ, ನಮ್ಮ ಚಾಲಕ ನಿರ್ವಾಹಕ ಆಗಲಿ ಇಲ್ಲ ಆಡಳಿತ ಸಿಬ್ಬಂದಿ ವರ್ಗದವ್ರು ಯಾರು ನಾವು ಕೆಲಸಕ್ಕೆ ಬರೋಂಗಿಲ್ಲ. ಅವ್ರು ಏನರ ಬಂದು ನಮ್ಮ ಮನೆ ಮಟ್ಟ ಕರೆಯಾಕೆ ಬರೋದಾಗಲಿ, ನಿಮ್ಮನ್ನು ಹೆದರಿಸಿ ಬೆದರಿಸಿ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ SP ಸಾಹೇಬ್ರಿಗೆ ಮನವಿ ಮಾಡ್ಕೊಂಡಿವಿ. ನಮ್ಮನ್ನು ಯಾರು ಅವ್ರು ಹೆದರಿಸಿದ್ರೆ ತಾವು ಅದಕ್ಕೆ ಕಟ್ಟುನಿಟ್ಟು ಕ್ರಮ ತೊಗೋಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಂಡ್ಬಂದೀವಿ. ಈಗ ಅವರು ಹೇಳಿದಾರೆ SP ಸಾಹೇಬರು, ಆ ರೀತಿ ಏನೂ ಆಗ್ಲಾರ್ದಂಗೆ ಹೇಳ್ಯಾರ. ಅಹಿತಕರ ಘಟನೆ ಮಾಡಬೇಡ ಅಂತೇಳಿ ನಾವು ಅಹಿತಕರ ಘಟನೆ ಮಾಡೋಕೆ ನಾವು ಅವಕಾಶ ಕೊಡೋಂಗಿಲ್ಲ. ಕಾರ್ಮಿಕ ಸಂಘಟನೆಯವರು ನಮ್ಮ ಮನೆಯಾಗಿದ್ದೆ ನಾವು ಈ ಮುಷ್ಕರ ಮಾಡ್ತೀವಿ ಅಂತ ಹೇಳಲಿಟ್ಟು ನಾವು ಈ ಹೆದರಿಕೆ ಬೆದರಿಕೆ ಎಸ್ಮಾಕ್ ಸಹಿತ ಬೆಗ್ಗಂಗಿಲ್ಲ. ಹಿಂದೆ ಮಾಡಿದಂಥ ಸರ್ಕಾರಗಳು ಎಸ್ಮಾ ಮಾಡಿದವರು ಎಲ್ಲರೂ ಭಸ್ಮ ಆಗಿ ಹೋಗ್ಬಿಟ್ರ. ಹಿಂದೆ ಖಂಡ್ರೆ ಸಾಹೇಬ್ರಿದ್ರು, ಅವರು ಭಸ್ಮ ಆಗೋದ್ರು. ಶಿಂದೆ ಅವರಿದ್ರು, ಬಿಳಿಗೇರಿದ್ರು, ಸಾಕಷ್ಟು ಸಾರಿಗೆ ಮಂತ್ರಿಗಳು ಇದ್ದವರು ಎಲ್ಲರೂ ಭಸ್ಮ ಆಗ್ಯಾರ. ಸರ್ಕಾರಗಳು ಭಸ್ಮ ಆಗ್ಯಾರ. ಸಾರಿಗೆ ನೌಕರರ ಶಾಪ ತಟ್ಟೆನ ಮುಷ್ಕರಗಾರ. ನಮ್ಮ ಮುಷ್ಕರದಾಗ ಯಾವಾಗ ಅವರು ನಮ್ಮ ಬೇಡಿಕೆ ಈಡೇರಿಸಿಲ್ಲ, ಆ ಸರ್ಕಾರ ಎಲ್ಲ ಭಸ್ಮಗಳಾಗ್ಯಾವು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೇಡಿಕೆಗಳಲ್ಲಿ ಇರಲಿಲ್ಲ ಅಂದ್ರೆ ಈಗಿರುವಂಥ ಸಿದ್ದರಾಮಯ್ಯ ಸರ್ಕಾರ ಭಸ್ಮ ಆಗೋಕ್ಕೆ 2 ಮಾತಿಲ್ಲ ಅಂತೇಳಿ ನಾವು ಜಂಟಿ ಹೋರಾಟ ಸಮಿತಿ ಘಂಟಾಘೋಷವಾಗಿ ಹೇಳ್ತೀವಿ. ಯಾಕೆ ಘಂಟಾಘೋಷ ಹೇಳ್ತೀವಿ ಅಂದ್ರೆ ನಮ್ಮ ಸಮಸ್ಯೆ ಸಾಕಟ್ಟು ಅದಾವೆ. ಸರ್ಕಾರ 5,600 ಕೋಟಿ ಸಾಕಟ್ಟು ಎಲ್ಲರಿಗೆ ಕೊಡ್ತಾರೆ. ನಾವು ಕೊಡೋದು ಒಂದು ಬೊಗಸಿ ನೀರು ಭಾಳ ಅದು 2,500-3,000 ಕೋಟಿ ಒಳಗೆ ನಮ್ಮ ಸಾರಿಗೆ ಸಿಬ್ಬಂದಿ ಅತ್ಯಂತ ಖುಷಿಯಾಗಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ. ಈ ಶಕ್ತಿ ಯೋಜನೆ ಆಗಿಂದ ನಮ್ಮ ಬಸ್ನಾಗಿರುವಂಥ 50 ಜನಕ್ಕೆ 100-120 ಜನ ಹಚ್ಚಿಸ್ಕೊಂಡು ನಮ್ಮ ನಿರ್ವಾಹಕರು, ಚಾಲಕರು ಹಾಗೂ ಮೆಕ್ಯಾನಿಕ್ ಸಾಕಟ್ಟು ಆಡಳಿತ ಎಲ್ಲರೂ ಕಷ್ಟಪಡ್ತೀವಿ. ನಮ್ಮ ಕಷ್ಟವನ್ನು ನೋಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕಂತೇಳಿ ಮತ್ತೊಮ್ಮೆ ಮನವಿ ಮಾಡ್ಕೊತೀವಿ. ಆ ಮನವಿಗೆ ಅವ್ರು ಏನರ ನಮಗೆ ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವು ನಾಳೆಯಿಂದನೇ ಈ ಮುಷ್ಕರ ಮಾಡೋಕ್ಕೆ ಎಲ್ಲ ಶತಸಿದ್ಧರಾಗಿವಿ.